ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯು ಇಂದಿಗೆ 10 ದಿನಕ್ಕೆ ಕಾಲಿಟ್ಟಿದ್ದು, ಇಂದು ಬಸವ ಜಯಂತಿಯ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ತಳಿರು ತೋರಣ ಕಟ್ಟಲಾಯಿತು ಹಾಗೂ ಧರಣಿಯ ಸ್ಥಳದಲ್ಲಿ ತೋರಣ ಕಟ್ಟಿ ಹಳ್ಳಿಕಾರ್ ಎತ್ತುಗಳನ್ನು ತರಿಸಿ 12ನೇ ಶತಮಾನದಲ್ಲಿ ಜನಿಸಿ ಜಗತ್ತಿನ ಅಂಧಕಾರವನ್ನು ತೊಳೆದು ಅಜ್ಞಾನವನ್ನು ಅಳಿಸಿ ಹೆಣ್ಣು ಕೀಳು ಗಂಡು ಮೇಲು ಅನ್ನೋ ಭಾವವನ್ನು ಕಿತ್ತೆಸೆದು ಜಾತಿ ಭೇದವನ್ನು ಅಳಿಸಿ ಸರ್ವರೂ ಸಮಾನರು ಎಂದು ಮಾನವ ಕುಲಕ್ಕೆ ತಿಳಿಸಿದ ಮಹಾನ್ ವ್ಯಕ್ತಿ ಬಸವ ಜಯಂತಿಯನ್ನು ತಮಟೆಗಳನ್ನು ಒಳಗೊಂಡಂತೆ ಧರಣಿಯ ಸ್ಥಳದಿಂದ ಜಿಲ್ಲಾಧಿಕಾರಿಗಳ ಕಚೇರಿ, ಅಂಬೇಡ್ಕರ್ ರಸ್ತೆ, ಗುಂಚಿ ಸರ್ಕಲ್ ಮುಖಾಂತರ ಬೆಣ್ಣೆ ಬಸವೇಶ್ವರ ದೇವಸ್ಥಾನ ತಲುಪಿ ವಸತಿ ವಂಚಿತರು ಹಾಗೂ ಸಮಿತಿಯವರು ಸೇರಿ ಜೋಡಿತ್ತುಗಳಿಗೆ ಪೂಜೆ ಸಲ್ಲಿಸಲಾಯಿತು. ತದನಂತರ ಹೊರಪೇಟೆ ಸರ್ಕಲ್, ಶ್ರೀರಾಮನಗರ ಮುಖ್ಯರಸ್ತೆ, ಅಮಾನಿ ಕೆರೆ ಡಿಎಸ್ಪಿ ಕಚೇರಿ ಮುಖಾಂತರ ಧರಣಿಯ ಸ್ಥಳಕ್ಕೆ ತಲುಪಲಾಯಿತು. ತದನಂತರ ಬಸವ ಜಯಂತಿಯ ವಿಶೇಷವಾಗಿ ಹೋಳಿಗೆ ಊಟ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಮುಖ್ಯಸ್ಥರಾದ ಹಂದ್ರಾಲ್ ನಾಗಭೂಷಣ್, ಜೆಸಿಬಿ ವೆಂಕಟೇಶ್, ಮಲ್ಲಿಕಾರ್ಜುನಯ್ಯ, ರಾಘವೇಂದ್ರ ಟಿಕೆ, ಪ್ರಕಾಶ್, ಗಂಗಸಂದ್ರ ರಾಜು, ಇನ್ನು ವಸತಿ ರೈತರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಮಲ್ಲಿಕಾರ್ಜುನಯ್ಯನವರು ಜಿಲ್ಲಾಡಳಿತ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮೀನಾಮೇಷ ಎಣಿಸುತ್ತಿದೆ ಎಂದು ತಿಳಿಸಿದರು. ಭೂಮಿ ಮತ್ತು ವಸತಿ ಅಹೋರಾತ್ರಿ ಧರಣಿ ಇಲ್ಲಿಗೆ 10 ದಿವಸ ಆಯಿತು. 10 ದಿವಸದಿಂದ ನಮ್ಮ ಈ ಜನಗಳ ಬೇಡಿಕೆಯನ್ನು ವಿವಿಧ ಆಯಾಮಗಳಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತಗಳಿಗೆ ನಾವು ಕೇಳ್ತಾ ಇದ್ದೀವಿ. ಇದುವರೆಗೂ ಸಹ ಎಲ್ಲ ಬೇಡಿಕೆಗಳನ್ನು ಈಡೇರಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈ ದಿನ ಬಸವ ಜಯಂತಿ ಹಬ್ಬ ಆದ್ದರಿಂದ ಬಸವ ಜಯಂತಿಯನ್ನು ಇಲ್ಲೇ ಸ್ಥಳದಲ್ಲಿ ಆಚರಿಸಿ ಸಿಹಿ ಊಟವನ್ನು ಅವರು ಏರ್ಪಡಿಸಿ ಎಲ್ಲರಿಗೂ ನಾವು ನಮ್ಮ ಸಮಿತಿ ವತಿಯಿಂದ ವಿತರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲಾಡಳಿತಕ್ಕೆ ನಾವು ತುರ್ತಾಗಿ ನಾವು ಏನು ಕೇಳಿದ್ದೀವಿ ಬೇಡಿಕೆಗಳು, ನಮ್ಮ ಜನಗಳಿಗೆ ಬೇಕಾದಂಥ ಏನು ನಾವು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ತುರ್ತಾಗಿ ಮೀನಾಮೇಷ ಹೇಳಿದಂಗೆ ತುರ್ತಾಗಿ ಈಡೇರಿಸಬೇಕು ನಾವು ಕೋರ್ತಿದ್ದೇವೆ. ಏನಾದರೂ ವಿಳಂಬ ಮಾಡಿದಲ್ಲಿ ನಮ್ಮ ಪ್ರತಿಭಟನೆ ಆಯಾಮ 5ನೇ ತಾರೀಕಿನಿಂದ ನಮ್ಮ ಈ ಪ್ರತಿಭಟನೆಯ 5ನೇ ತಾರೀಕಿನಿಂದ ವಿವಿಧ ಮಜಲುಗಳನ್ನು ಪಡೀತದೆ ಅಂತ ಈ ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಈ ದಿನ ಆಗ್ರಹಿಸ್ತಾ ಇದ್ದೇನೆ ಹಾಗೂ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ನಮಸ್ತೆ ಸರ್. ಯಾವ ಹೊಸಗಳು? ಇದು ಗೋಕುಲದಿಂದ ಕೆರೆ ತಾಲೂಕಿಂದ ನಾವು ಇಲ್ಲಿಗೆ ಆಗಮನ ಮಾಡಿಕೊಂಡು ಈ ಭೂಮಿ ಮತ್ತು ವಸತಿ ವಿಚಾರವಾಗಿ ಕೃಷಿ ಕಚೇರಿಯನ್ನು ಜಾಥಾ ಮಾಡಿ ಇವತ್ತು ಬಸವ ಜಯಂತಿ ಪ್ರಯುಕ್ತ ಇಲ್ಲಿ ಆಚರಣೆ ಮಾಡ್ತಾರೆ. ಎಷ್ಟು ತಿಂಗಳ ಕರೆಗಳು? 8 ತಿಂಗಳು ಸರ್. 8 ತಿಂಗಳು. ಬಂಧುಗಳೇ, ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಅಹೋರಾತ್ರಿ ಧರಣಿ 10ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. 10ನೇ ದಿನದ ಅಂಗವಾಗಿ ಬಸವನ ಜಯಂತಿ ಬಂದಿದೆ. ಬಸವನ ಜಯಂತಿ ಅಂಗವಾಗಿ ಬಸವಣ್ಣಗಳನ್ನ ಕರೆಸಿದ್ದೀವಿ. ಹಾಗೆ DC ಕಚೇರಿ ಮುಂದೆಗಡೆ ತೋರಣ ಕಟ್ಟೋದಾಗಿರ್ಬೋದು, ಹಾಗೆ ಕಂಬಕ್ಕೂನೆ ಕಂದು ಮಾವಿನ ಸೊಪ್ಪು ತಳಿರು ತೋರಣಗಳನ್ನು ಕಟ್ಟಿ ಒಳ್ಳೆ ಹಬ್ಬದ ರೀತಿ ನಾವು ಹಾಗೆ ಇನ್ನೊಂದು ಬಡ ಕುಟುಂಬಗಳಿಗೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತೇಳಿ ಬಸವನ ಜಯಂತಿ ಮುಖಾಂತರ ಕೇಳ್ಕೊಂತ ಇದ್ದೀವಿ. ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ, ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ, ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ.